ನಮ್ಮ ಬದುಕನ್ನ ಆ, ಚೆನ್ನಾಗಿ ಮಾಡ್ಕೊಳ್ಳೋಕಂತ ನಾವೆಲ್ಲರೂ ಏನಾದ್ರೂ ಒಂದು ಗೋಲ್ಡನ್ ರೂಲ್ಸ್ ಹುಡುಕ್ತಾ ಇರ್ತೀವಿ ಅಲ್ವಾ? ಹೌದು, ಖಂಡಿತ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಗೌತಮ ಬುದ್ಧರು ಸಾಮಾನ್ಯ ಜನರಿಗಾಗಿ 5 ತುಂಬಾನೇ ಸರಳವಾದ ನಿಯಮಗಳನ್ನ ಕೊಟ್ಟಿದ್ರು. ಅದನ್ನೇ ಪಂಚಶೀಲ ಅಂತ ಕರೆಯೋದು. ಕರೆಕ್ಟ್. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯಕ್ಕೆ ಸಮಾನ ಅರಿಯ ಬ್ರಹ್ಮ ಅನ್ನೋ ಒಬ್ಬ ಬೌದ್ಧ ಸನ್ಯಾಸಿಯ ಮಾತುಗಳೇ ಒಂದ್ ರೀತಿ ಸ್ಫೂರ್ತಿ. ಹೌದು. ಈ 5 ನಿಯಮಗಳನ್ನ ಕೇವಲ ಪಟ್ಟಿ ಮಾಡೋದಲ್ಲ, ಅದರ ಹಿಂದಿರೋ ಆಳವಾದ ಅರ್ಥ ಏನು ಮತ್ತೆ ಇವತ್ತಿನ ಕಾಲಕ್ಕೆ ಅದು ಯಾಕೆ ಮುಖ್ಯ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಪಂಚಶೀಲ ಅಂದ್ರೆ ಅದು ಪಾಲಿ ಭಾಷೆಯ ಒಂದು ಪದ. ಇದರರ್ಥ 5 ಸದ್ಗುಣಗಳು. ಓ ಸರಿ. ಇವು ಕಠಿಣವಾದ ಆಜ್ಞೆಗಳಲ್ಲ. ಅಂದ್ರೆ ದೇವರೇ ಬಂದು ಹೇಳಿದ ನೀನು ಹೀಗೆ ಮಾಡಬೇಕು ಅನ್ನೋ ಥರದ ರೂಲ್ಸ್ ಅಲ್ಲ ಇದು. ಬದಲಿಗೆ ನೋಡಿ, ನೀವು ಹೀಗ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಗೊಂದಲ, ಕಷ್ಟಗಳು ಕಡಿಮೆ ಆಗ್ತವೆ ಅಂತ ದಾರಿ ತೋರಿಸುವ ಮಾರ್ಗಸೂಚಿಗಳು ಅಷ್ಟೇ. ಅಂದ್ರೆ ನಮ್ಮ ಬದುಕಿನ ಜಟಿಲತೆಯನ್ನ ಕಡಿಮೆ ಮಾಡಿ ಸರಳ ಮತ್ತು ಶಾಂತಿಯುತವಾಗಿಸೋ ಒಂದು ದಾರಿ. ನಿಖರವಾಗಿ. ಸರಿ, ಹಾಗಿದ್ರೆ ಮೊದಲನೇ ನಿಯಮದಿಂದಾನೇ ಶುರು ಮಾಡೋಣ. ಹಾ. ಜೀವಹಿಂಸೆಯಿಂದ ದೂರವಿರುವುದು. ಇದು ಕೇಳಿದ ತಕ್ಷಣ ಆಕ್ಚುಲಿ ತಲೆಗೆ ಬರೋದೇ ವೆಜಿಟೇರಿಯನಿಸಂ ಅಲ್ವಾ? ಎಕ್ಸಾಕ್ಟ್ಲಿ, ನಾನ್ ವೆಜ್ ತಿನ್ಬಾರ್ದು ಅಂತ. ಆದ್ರೆ ನಮ್ಮ ಮೂಲದಲ್ಲಿರುವ ವಿವರಣೆ ಇದಕ್ಕಿಂತ ತುಂಬಾನೇ ಬೇರೆ ಇದೆ ಅಲ್ವಾ? ಖಂಡಿತ. ಇದು ತುಂಬಾ ಜನರಿಗೆ ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು. ಈ ನಿಯಮ ಸಂಪೂರ್ಣವಾಗಿ ಸಸ್ಯಾಹಾರವನ್ನು ಬೋಧಿಸಲ್ಲ. ಹೌದಾ? ಹೌದು. ಮೂಲಗಳ ಪ್ರಕಾರ ಸ್ವತಃ ಬುದ್ಧರೇ ಮಾಂಸಾಹಾರ ಸೇವಿಸ್ತಾ ಇದ್ರು. ಓ, ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ನಿಯಮದ ನಿಜವಾದ ಅರ್ಥ ಏನು? ಇದರ ತಿರುಳು ಅನಗತ್ಯ ಹಿಂಸೆಯನ್ನು ತಡೆಯೋದು. ಅನಗತ್ಯ ಹಿಂಸೆ? ಹೌದು. ಉದಾಹರಣೆಗೆ, ಕ್ರೀಡೆಗಾಗಿ ಅಂದ್ರೆ ವಿನೋದಕ್ಕಾಗಿ ಪ್ರಾಣಿ ಬೇಟೆಯಾಡೋದು ಅಥವಾ ಧಾರ್ಮಿಕ ಆಚರಣೆ ಅಂತ ಹೇಳಿ ಪ್ರಾಣಿಗಳನ್ನು ಬಲಿ ಕೊಡೋದು, ಇದೆಲ್ಲ ಅನಗತ್ಯ ಹಿಂಸೆ. ಸರಿ. ಆದ್ರೆ ಹೊಟ್ಟೆಪಾಡಿಗಾಗಿ ಆಹಾರ ಪಡೆಯೋದು ಬೇರೆ ವಿಷಯ. ಹಾಗಾದ್ರೆ ಯಾವುದು ಅಗತ್ಯ ಯಾವುದು ಅನಗತ್ಯ ಅನ್ನೋ ಗೆರೆಯನ್ನು ಎಲ್ಲಿ ಎಳೆಯೋದು? ಅದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಹೌದು. ಅದಕ್ಕೆ ಬುದ್ಧರು ಒಂದು ಸರಳ ಉದಾಹರಣೆ ಕೊಡ್ತಾರೆ. ಒಂದು ಕುಟುಂಬಕ್ಕೆ ಒಂದು ದಿನದ ಊಟಕ್ಕೆ ಒಂದು ಕೋಳಿ ಬೇಕಿದ್ರೆ ಅದು ಅನಿವಾರ್ಯತೆ. ಓಕೆ. ಆದ್ರೆ ಒಂದು ಹಬ್ಬಕ್ಕೆ 100 ಪ್ರಾಣಿಗಳನ್ನು ಬಲಿ ಕೊಡುವುದು ಅನಗತ್ಯ ಹಿಂಸೆ. ಅಷ್ಟೇ ಅಲ್ಲ, ನಮ್ಮ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಹಿಂಸೆಯ ಮೇಲೆ ನಿಂತಿದೆ. ಅದು ಹೇಗೆ? ನಾವು ಉಸಿರಾಡಿದಾಗ, ನಡೆದಾಗ ನಮ್ಮ ದೇಹದಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಸಾಯುತ್ತವೆ. ಹೌದು, ನಿಜ. ಹಾಗಾಗಿ ಬುದ್ಧರ ಸಂದೇಶ ಶೂನ್ಯ ಹಿಂಸೆ ಅಲ್ಲ, ಬದಲಿಗೆ ಅರಿವಿನಿಂದ ಕೂಡಿದ ಕನಿಷ್ಠ ಹಿಂಸೆ. ಆಹಾ. ಅಂದ್ರೆ ನಾವು ಮಾಡುವ ಆಯ್ಕೆಗಳು ಪ್ರಕೃತಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋ ಜಾಗೃತಿ ಇರಬೇಕು ಅನ್ನೋದು. ಅದೇ ಇದರ ನಿಜವಾದ ಅರ್ಥ. ಓ, ಹಾಗಾದ್ರೆ ಇದು ಕೇವಲ ತಿನ್ನುವ ವಿಷಯವಲ್ಲ, ನಾವು ಬದುಕುವ ರೀತಿಯ ಬಗ್ಗೆನೇ ಇದೆ. ಸರಿ. ಮೊದಲ ನಿಯಮ ನಮ್ಮ ದೈಹಿಕ ಕ್ರಿಯೆ ಬಗ್ಗೆ ಮಾತಾಡಿದ್ರೆ, ಎರಡನೆಯದು ನಮ್ಮ ಆಸ್ತಿ ಮತ್ತು ಇತರರ ಹಕ್ಕುಗಳ ಬಗ್ಗೆ ನಮ್ಮ ನಡವಳಿಕೆಯನ್ನು ಚರ್ಚಿಸುತ್ತೆ. ಹೌದು. ಅದೇ ಕೊಡದ ವಸ್ತುವನ್ನು ತೆಗೆದುಕೊಳ್ಳದಿರುವುದು ಅಲ್ವಾ? ನಿಖರವಾಗಿ. ಮೇಲ್ನೋಟಕ್ಕೆ ಇದು ಕಳ್ಳತನ ಮಾಡಬೇಡ ಅಂತ ಸರಳವಾಗಿ ಕಾಣುತ್ತೆ. ಹೌದು. ಆದರೆ ಇದರ ಹಿಂದಿರೋ ತತ್ವ ಅದಕ್ಕಿಂತ ತುಂಬಾ ದೊಡ್ಡದು. ಇದು ಕೇವಲ ವಸ್ತುಗಳ ಬಗ್ಗೆ ಅಲ್ಲ. ಕಳ್ಳತನ ಅನ್ನೋದು ಸಮಾಜದ ಅಡಿಪಾಯವಾದ ನಂಬಿಕೆಯನ್ನೇ ನಾಶ ಮಾಡುತ್ತೆ. ನಂಬಿಕೆ? ಸರಿ. ಯೋಚ್ನೆ ಮಾಡಿ, ನಾವು ಪ್ರತಿಕ್ಷಣ ನಮ್ಮ ವಸ್ತುಗಳ ಬಗ್ಗೆ ಚಿಂತಿಸುತ್ತಾ ಅದನ್ನ ರಕ್ಷಣೆ ಮಾಡೋದ್ರಲ್ಲೇ ಬದುಕಿದ್ರೆ ನಮ್ಮ ಮಾನಸಿಕ ಶಕ್ತಿ ಏನಾಗುತ್ತೆ? ಸೃಷ್ಟಿಗಿಂತ ಹೆಚ್ಚಾಗಿ ರಕ್ಷಣೆಗೆ ಖರ್ಚಾಗುತ್ತೆ. ಅದೇ. ಈ ನಿಯಮವನ್ನು ಪಾಲಿಸೋದ್ರಿಂದ ಸಮಾಜದಲ್ಲಿ ಸಹಕಾರ ಮತ್ತು ಸೃಜನಾಶೀಲತೆಗೆ ಜಾಗ ಮಾಡಿಕೊಟ್ಟಾಗೇ ಆಗುತ್ತೆ. ಹೌದು. ಈಗಿನ ಕಾಲಕ್ಕೆ ಇದನ್ನಿನ್ನಷ್ಟು ವಿಸ್ತರಿಸಬಹುದನ್ಸುತ್ತೆ. ಕೇವಲ ಭೌತಿಕ ವಸ್ತುಗಳನ್ನ ಕದಿಯೋದಷ್ಟೇ ಅಲ್ಲ, ಬೇರೆಯವರ ಐಡಿಯಾಗಳನ್ನ ಕದಿಯೋದು, ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಥೆಫ್ಟ್, ಅಥವಾ ಆಫೀಸ್ನಲ್ಲಿ ಇನ್ನೊಬ್ಬರ ಕೆಲಸದ ಕ್ರೆಡಿಟ್ ತಗೊಳ್ಳೋದು. ಖಂಡಿತ. ಇವೆಲ್ಲವೂ ಈ ನಿಯಮದ ಉಲ್ಲಂಘನೆ ಆಗುತ್ತೆ ಅಲ್ವಾ? ಖಂಡಿತ. ಅಷ್ಟೇ ಯಾಕೆ, ಬೇರೆಯವರ ಸಮಯವನ್ನು ಕದಿಯೋದು ಅಂದ್ರೆ ಸುಖಾಸುಮ್ನೆ ಅವರನ್ನ ಕಾಯಿಸೋದು ಕೂಡ ಇದೇ ವ್ಯಾಪ್ತಿಗೆ ಬರುತ್ತೆ. ವಾವ್. ಮೂಲಭೂತವಾಗಿ ಬೇರೆಯವರ ಶ್ರಮ, ಸಮಯ ಮತ್ತು ಆಸ್ತಿಗೆ ಗೌರವ ಕೊಡುವುದು ಇದರ ಉದ್ದೇಶ. ಸರಿ. ವಸ್ತುಗಳನ್ನು ಗೌರವಿಸೋದ್ರಿಂದ ಸಂಬಂಧಗಳಲ್ಲಿನ ನಂಬಿಕೆಯನ್ನು ಗೌರವಿಸೋ ಕಡೆಗೆ ಬರೋಣ. ಮೂರನೇ ನಿಯಮ ಕಾಮಡ ದುರ್ನಡಕೆಯನ್ನು ತಪ್ಪಿಸುವುದು. ಹೌದು. ಈ ನಿಯಮವನ್ನು ಇಂದಿನ ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಜಟಿಲ ಅನ್ಸುತ್ತೆ. ಯಾಕಂದ್ರೆ ದುರ್ನಡತೆಯ ವ್ಯಾಖ್ಯಾನವೇ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತದೆ. ನಿಜ. ಹಾಗಾದ್ರೆ ಇದರ ಮೂಲಭೂತ ಉದ್ದೇಶ ನಂಬಿಕೆಯೇ ಹೊರತು
ನಿರ್ದಿಷ್ಟ ಸಾಮಾಜಿಕ ಕಟ್ಟಡೆಗಳಲ್ಲವೇ? ತುಂಬಾನೇ ಒಳ್ಳೆಯ ಪ್ರಶ್ನೆ ಇದು. ಇದರ ಕೇಂದ್ರಬಿಂದು ನೀವು ಹೇಳಿದ ಹಾಗೆ ನಂಬಿಕೆ. ಅದು ಮದುವೆಯಾಗಿರ್ಲಿ, ಪ್ರೇಮ ಸಂಬಂಧವಾಗಿರ್ಲಿ ಅಥವಾ ಸಹಜೀವನವಾಗಿರ್ಲಿ, ಯಾವುದೇ ಸಂಬಂಧದ ಅಡಿಪಾಯವೇ ನಂಬಿಕೆ. ಹೌದು. ದ್ರೋಹ ಅಥವಾ ವಂಚನೆ ಈ ನಂಬಿಕೆಯನ್ನೇ ನಾಶ ಮಾಡುತ್ತೆ. ಒಮ್ಮೆ ನಂಬಿಕೆ ಹೋದ್ರೆ ಅನುಮಾನ ಹುಟ್ಟುಕೊಳ್ಳುತ್ತೆ. ಆ ಅನುಮಾನವೇ ಪ್ರೀತಿಯನ್ನು ಕೊಂದು ಸಂಬಂಧವನ್ನು ಮುರಿದಾಕುತ್ತೆ. ಅಂದ್ರೆ ಇದು ಕೇವಲ ದೈಹಿಕ ದ್ರೋಹದ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲ, ಖಂಡಿತ ಇಲ್ಲ. ಭಾವನಾತ್ಮಕ ದ್ರೋಹವನ್ನು ಇದು ಒಳಗೊಂಡಿದೆ. ಅಂದ್ರೆ ನಮ್ಮ ಸಂಗಾತಿಗೆ ತಿಳಿಯದಂತೆ ಬೇರೆಯವರೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗುವುದು ಕೂಡ ನಂಬಿಕೆಯನ್ನು ಮುರಿಯುತ್ತೆ. ಅಂದ್ರೆ ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಇರಬೇಕು ಅನ್ನೋದು ಇದರ ತಿರುಳು. ಹೌದು. ಒಪ್ಪಿಗೆ ಅಂದ್ರೆ ಕನ್ಸೆಂಟ್ ಮತ್ತು ಪರಸ್ಪರ ಗೌರವವೇ ಇದರ ಅಡಿಪಾಯ. ನಮ್ಮ ನಡವಳಿಕೆಯಿಂದ ನಮ್ಮ ಸಂಗಾತಿಗೆ ನೋವಾಗಬಾರ್ದು, ಅವರ ಮನಸ್ಸಲ್ಲಿ ಅನುಮಾನ ಹುಟ್ಟಬಾರ್ದು ಅನ್ನೋ ಜಾಗೃತಿ ಇಟ್ಕೊಳ್ಳುವುದೇ ಈ ನಿಯಮದ ಪಾಲನೆ. ಸರಿ, ಇಲ್ಲಿಯವರೆಗೂ ನಾವು ಮಾತಾಡಿದ್ದು ನಮ್ಮ ದೈಹಿಕ ಕ್ರಿಯೆಗಳ ಬಗ್ಗೆ. ಆದ್ರೆ ಇವೆಲ್ಲದಕ್ಕೂ ಮೂಲ ನಮ್ಮ ಮಾತು ಮತ್ತು ಆಲೋಚನೆಗಳಲ್ವಾ? ಖಂಡಿತ. ಇದು ನಮ್ಮನ್ನು 4ನೇ ಮತ್ತು ಬಹುಶಃ ಅತ್ಯಂತ ಸವಾಲಿನ ನಿಯಮಕ್ಕೆ ಕರೆತರುತ್ತೆ: ತಪ್ಪು ಮಾತಿನಿಂದ ದೂರವಿರುವುದು. ಹೌದು, ಇದು ಬಹಳ ಮುಖ್ಯವಾದ ನಿಯಮ. ಯಾಕೆಂದ್ರೆ ಬೌದ್ಧ ಧರ್ಮದಲ್ಲಿ 3 ಬಗೆಯ ಕ್ರಿಯೆಗಳಿವೆ: ದೈಹಿಕ, ವಾಚಿಕ ಅಂದ್ರೆ ಮಾತು, ಮತ್ತು ಮಾನಸಿಕ ಅಂದ್ರೆ ಆಲೋಚನೆ. ಓಕೆ. ಇವುಗಳಲ್ಲಿ ಆಲೋಚನೆಯೇ ಅತ್ಯಂತ ಶಕ್ತಿಶಾಲಿ. ನಮ್ಮ ಆಲೋಚನೆಗಳು ಹೇಗಿರುತ್ತವೋ ನಮ್ಮ ಮಾತು ಮತ್ತು ಕೆಲಸಗಳು ಹಾಗೆಯೇ ಇರುತ್ತವೆ. ಹಾಗಾಗಿ ಮಾತನ್ನು ಸರಿಪಡಿಸ್ಕೊಳ್ಳೋದಂದ್ರೆ ಮೊದಲು ಆಲೋಚನೆಯನ್ನು ಸರಿಪಡಿಸ್ಕೊಂಡಾಗೆ? ಎಕ್ಸಾಕ್ಟ್ಲಿ. ಈ ನಿಯಮದಲ್ಲಿ 4 ಬಗೆಯ ತಪ್ಪು ಮಾತಿನಿಂದ ದೂರವಿರಲು ಹೇಳಲಾಗಿದೆ. ಅವು ಯಾವುವು ಅಂತ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಮೊದಲನೆಯದು ಕೋಪದ ಮಾತು ಅಥವಾ ಕಠಿಣ ಮಾತು. ಇದಕ್ಕೆ ಬುದ್ಧರು 2 ಪರಿಹಾರಗಳನ್ನು ಸೂಚಿಸ್ತಾರೆ. ಮೊದಲನೆಯದು ವಿಪಸ್ಸನಾ ಧ್ಯಾನ. ಅಂದ್ರೆ ನಮ್ಮ ಉಸಿರಾಟದ ಮೇಲೆ ಗಮನವಿಟ್ಟು ನಮ್ಮೊಳಗೆ ಏಳುವ ಕೋಪದ ಭಾವನೆಯನ್ನು ಯಾವುದೇ ತೀರ್ಪು ನೀಡದೆ ಸುಮ್ಮನೆ ಗಮನಿಸುವುದು. ಜಸ್ಟ್ ಅಬ್ಸರ್ವ್ ಮಾಡೋದು. ಹೌದು. ಹೀಗೆ ಮಾಡೋದ್ರಿಂದ ಆ ಭಾವನೆಗೆ ಪ್ರತಿಕ್ರಿಯಿಸುವ ಬದಲು ಅದು ತಾನಾಗಿಯೇ ಮಾಯವಾಗುವುದನ್ನು ನೋಡಬಹುದು. ಇದು ಕೋಪದ ಮೇಲಿನ ನಮ್ಮ ಹಿಡಿತವನ್ನು ಹೆಚ್ಚಿಸುತ್ತೆ. ಸರಿ. ಇನ್ನೊಂದು ಪ್ರೀತಿಯ ಕರುಣೆಯ ಧ್ಯಾನ ಅಂತ, ಲವಿಂಗ್ ಕೈಂಡ್ನೆಸ್ ಮೆಡಿಟೇಷನ್. ಇದರಲ್ಲಿ ಮೊದಲು ನಮಗೆ ನಾವೇ, ನಂತರ ನಮ್ಮ ಪ್ರೀತಿಪಾತ್ರರಿಗೆ, ಹಾಗೆಯೇ ಇಡೀ ಜಗತ್ತಿಗೆ ಪ್ರೀತಿ ಮತ್ತು ಕರುಣೆಯ ಭಾವನೆಗಳನ್ನು ಕಳಿಸುವುದು. ಇದು ಮನಸ್ಸನ್ನು ಮೃದುವಾಗಿಸುತ್ತೆ. ಹೌದು, ಖಂಡಿತ. ಅದು ಕುತೂಹಲಕಾರಿ ದೃಷ್ಟಿಕೋನ. ಅಂದ್ರೆ ನಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸುವುದೆಂದರೆ ಮೊದಲು ನಮ್ಮ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸಿದ ಹಾಗೆ. ಸರಿ, 2ನೇ ತಪ್ಪು ಮಾತು ಯಾವುದು? ಎರಡನೆಯದು ಸುಳ್ಳು ಹೇಳುವುದು. ಬುದ್ಧರ ಪ್ರಕಾರ ಸುಳ್ಳು ಹೇಳುವವನು ಯಾವುದೇ ತಪ್ಪು ಮಾಡಲು ಹಿಂಜರಿಯುವುದಿಲ್ಲ. ಯಾಕೆ ಹಾಗೆ? ಯಾಕೆಂದ್ರೆ ಅವನು ತನ್ನ ಆತ್ಮಸಾಕ್ಷಿಯನ್ನೇ ಮರೆಮಾಚುತ್ತಾನೆ. ಸತ್ಯವಂತ ವ್ಯಕ್ತಿ ಕನ್ನಡದ ಹಾಗೆ ಪಾರದರ್ಶಕವಾಗಿರ್ತಾನೆ. ಹೌದು. ಒಂದು ವೇಳೆ ಸುಳ್ಳು ಹೇಳಲೇಬೇಕಾದ ಸಂದರ್ಭ ಬಂದ್ರೆ ಆ ವಿಷಯವನ್ನು ಬದಲಾಯಿಸುವುದು ಅಥವಾ ಆ ಜಾಗದಿಂದ ಹೊರನಡೆಯುವುದು ಉತ್ತಮ ಅಂತ ನಮ್ಮ ಮೂಲದಲ್ಲಿ ಒಂದು ಪ್ರಾಯೋಗಿಕ ಸಲಹೆ ಇದೆ. ಅದು ಒಳ್ಳೆ ಟೆಕ್ನಿಕ್. 3ನೇಯದ್ದು ಚಾಡಿ ಹೇಳುವುದು. ಇದ್ರ ಬಗ್ಗೆ ಕೇಳಿದಾಗ ನಮ್ಮ ಆಫೀಸ್ ಕ್ಯಾಂಟೀನ್ನಲ್ಲಿ ನಡೆಯುವ ಮಾತುಕತೆಗಳೇ ನೆನಪಾಗ್ತವೆ. ಹೌದು, ಅದು ಎಷ್ಟು ಸಹಜವಾಗಿ ನಮ್ಮ ಬದುಕಿನ ಭಾಗವಾಗ್ಬಿಡ್ತದೆ. ಹೌದು. ಚಾಡಿ ಹೇಳುವುದು 3ನೆಯ ತಪ್ಪು ಮಾತು. ಬೌದ್ಧ ದೃಷ್ಟಿಕೋನದಲ್ಲಿ ನಾವು ಇತರರಲ್ಲಿರುವ ಒಳ್ಳೆಯದನ್ನು ಮಾತ್ರ ನೋಡ್ಬೇಕು. ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವರ ಮೇಲೆ ಕೋಪಗೊಳ್ಳುವ ಬದಲು ಅನುಕಂಪ ತೋರಿಸ್ಬೇಕಂತೆ. ಅನುಕಂಪನ? ಹೌದು. ಯಾಕಂದ್ರೆ ಅವರೇನೋ ಸಮಸ್ಯೆಯಲ್ಲಿದ್ದಾರೆ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು. ಇನ್ನು 4ನೇದು ನಿಷ್ಪ್ರಯೋಜಕ ಮಾತು. ಅಂದ್ರೆ ಯಾರಿಗೂ ಉಪಯೋಗವಿಲ್ಲದ ಹರಟೆ. ಇದನ್ನ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಟ್ಲೆ ಡೂಮ್ ಸ್ಕ್ರೋಲಿಂಗ್ ಮಾಡೋ ಹಾಗೆ. ಕರೆಕ್ಟ್. ಸಮಯ ವ್ಯರ್ಥ, ಮನಸ್ಸಿಗೂ ಕಿರಿಕಿರಿ. ಅದೇ. ಓಕೆ, ಮಾತನ್ನು ಶುದ್ಧವಾಗಿಟ್ಕೊಳ್ಳಕ್ಕೆ ಮನಸ್ಸು ಸ್ಪಷ್ಟವಾಗಿರ್ಬೇಕು. ಆದ್ರೆ ಕೆಲವು ವಸ್ತುಗಳು ಆ ಸ್ಪಷ್ಟತೆಯನ್ನೇ ಹಾಳು ಮಾಡ್ತವೆ. ಹೌದು. ಇದು ನಮ್ಮನ್ನು 5ನೇ ಮತ್ತು ಕೊನೆಯ ನಿಯಮಕ್ಕೆ ಕರೆತರುತ್ತೆ: ಮಾದಕ ವಸ್ತುಗಳಿಂದ ದೂರವಿರುವುದು. ಹೌದು. ಈ ನಿಯಮ ನಮ್ಮ ಮನಸ್ಸನ್ನು ಮಬ್ಬುಗೊಳಿಸುವ, ನಮ್ಮ ವಿವೇಚನಾ ಶಕ್ತಿಯನ್ನು ಕಡಿಮೆ ಮಾಡುವ ಎಲ್ಲ ವಸ್ತುಗಳನ್ನು ಒಳಗೊಂಡಿದೆ. ಮದ್ಯ, ಡ್ರಗ್ಸ್, ಗುಟ್ಕಾ, ಹೀಗೆ. ಎಲ್ಲವೂ ಸೇರಿದೆ. ಹೌದು. ಸುಮಾರು 150 ಬಗೆಯ ಮಾದಕ ವಸ್ತುಗಳಿವೆ ಅಂತ ಮೂಲದಲ್ಲಿ ಹೇಳಲಾಗಿದೆ. ಈ ನಿಯಮದ ಮುಖ್ಯ ಉದ್ದೇಶವೇ ನಮ್ಮ ಮನಸ್ಸನ್ನು ಜಾಗೃತ ಸ್ಥಿತಿಯಲ್ಲಿಡುವುದು. ಸರಿ.
ಯಾಕಂದ್ರೆ ಮನಸ್ಸು ಸ್ಪಷ್ಟವಾಗಿದ್ದಾಗ ಮಾತ್ರ ನಾವು ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಮೊದಲ 4 ನಿಯಮಗಳನ್ನು ಪಾಲಿಸಲು ಸಾಧ್ಯ ಆಗೋದು. ಹೌದು, ಯುವಜನರ ಮೇಲೆ ಇದರ ಪರಿಣಾಮ ಹೆಚ್ಚಾಗಿರುತ್ತದಲ್ವೇ? ಮೂಲದಲ್ಲಿ ಒಂದು ಸಾಂಸ್ಕೃತಿಕ ಅವಲೋಕನ ಕೂಡ ಇದೆಯಲ್ಲ ಇಸ್ಕೆ ಬಗ್ಗೆ? ಹೌದು, ವಿಶೇಷವಾಗಿ ಯುವಜನರು ಇದರ ಬಲೆಗೆ ಸುಲಭವಾಗಿ ಬೀಳ್ತಾರೆ. ಮೂಲದಲ್ಲಿ ಹೇಳಿರುವಂತೆ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಪೋಷಕರೇ ಇಂತಹ ವಸ್ತುಗಳನ್ನು ಸೇವಿಸುವುದು ಸಾಮಾನ್ಯ. ಹೌದಾ? ಹೌದು. ಅದನ್ನು ನೋಡುವ ಮಕ್ಕಳು ಸಹಜವಾಗಿಯೇ ಆ ಅಭ್ಯಾಸವನ್ನು ಕಲಿಯುತ್ತಾರೆ. ಹಾಗಾಗಿ ಇದು ಕೇವಲ ವೈಯಕ್ತಿಕ ಆಯ್ಕೆಯಲ್ಲ, ಸಾಮಾಜಿಕ ಜವಾಬ್ದಾರಿಯೂ ಹೌದು. ನಿಜ. ಮನಸ್ಸನ್ನು ಸ್ಪಷ್ಟವಾಗಿಟ್ಟುಕೊಂಡರೆ ಮಾತ್ರ ನಾವು ನಮ್ಮ ಜೀವನದ ನಿಯಂತ್ರಣವನ್ನು ನಮ್ಮ ಕೈಯಲ್ಲಿಟ್ಟುಕೊಳ್ಳಬಹುದು. ಖಂಡಿತ. ಹಾಗಾದ್ರೆ ಈ 5 ತತ್ವಗಳನ್ನು ಒಟ್ಟಾಗಿ ನೋಡಿದಾಗ ಇವು ನಮ್ಮ ದೈನಂದಿನ ಜೀವನವನ್ನು ಹೇಗೆ ಸುಧಾರಿಸುತ್ತವೆ? ಇದರ ಅಂತಿಮ ಪ್ರಯೋಜನವೇನು? ಇದರ ಅಂತಿಮ ಪ್ರಯೋಜನವೆಂದರೆ ಆಂತರಿಕ ಶಾಂತಿ ಮತ್ತು ಸ್ಪಷ್ಟತೆ. ನೋಡಿ, ಹಿಂಸೆ, ಕಳ್ಳತನ, ದ್ರೋಹ, ಸುಳ್ಳು, ಮಾದಕ ವಸ್ತುಗಳು ಇವೆಲ್ಲವೂ ನಮ್ಮ ಜೀವನದಲ್ಲಿ ಗೊಂದಲ, ಭಯ, ಅನುಮಾನ ಮತ್ತು ದುಃಖವನ್ನು ಸೃಷ್ಟಿಸುತ್ತವೆ. ಹೌದು. ಈ 5 ವಿಷಯಗಳಿಂದ ದೂರವಿದ್ದಾಗ ನಮ್ಮ ಮನಸ್ಸು ನಿರಾಳವಾಗುತ್ತೆ, ಜೀವನದ ಜಟಿಲತೆಗಳು ಕಡಿಮೆಯಾಗಿ ಬದುಕು ಸರಳವಾಗುತ್ತೆ. ಅಂದ್ರೆ ಇವು ಕೇವಲ ತಾತ್ವಿಕ ವಿಚಾರಗಳಲ್ಲ, ಬದಲಿಗೆ ನೆಮ್ಮದಿಯ ಜೀವನ ನಡೆಸಲು ಬೇಕಾದ ಪ್ರಾಯೋಗಿಕ ಸಾಧನಗಳು. ನಿಖರವಾಗಿ. ಖಂಡಿತ. ಇದು ಒಂದು ರೀತಿಯಲ್ಲಿ ನಮ್ಮ ಜೀವನಕ್ಕೆ ನಾವೇ ಒಂದು ಆಪರೇಟಿಂಗ್ ಸಿಸ್ಟಮ್ ಹಾಕಿಕೊಂಡ ಹಾಗೆ. ಈ ನಿಯಮಗಳನ್ನು ಪಾಲಿಸಿದ್ರೆ ನಮ್ಮ ಸಿಸ್ಟಮ್ ಸ್ಮೂತ್ ಆಗಿ ರನ್ ಆಗುತ್ತೆ. ಹೌದು, ಚೆನ್ನಾಗಿ ಹೇಳಿದ್ರಿ. ನಮ್ಮ ಮಾತು ಮತ್ತು ಕೃತ್ಯಗಳಿಗೆ ಮೂಲ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಹೌದು, ಅದೇ ಅಡಿಪಾಯ. ಹಾಗಾದ್ರೆ ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ, ನಮ್ಮ ದೈನಂದಿನ ಮಾನಸಿಕ ಶಕ್ತಿಯಲ್ಲಿ ನಾವು ಎಷ್ಟು ಭಾಗವನ್ನು ರಚನಾತ್ಮಕ ಮತ್ತು ದಯಾಪರ ಆಲೋಚನೆಗಳಿಗೆ ವಿನಿಯೋಗಿಸುತ್ತೇವೆ ಮತ್ತು ಎಷ್ಟು ಭಾಗವನ್ನು ಕೋಪ, ಅಸೂಯೆ, ಅನುಮಾನದಂತಹ ನಕಾರಾತ್ಮಕ ಚಿಂತನೆಗಳಿಗೆ ಮೀಸಲಿಡುತ್ತೇವೆ. ಈ ಪಂಚಶೀಲ ತತ್ವಗಳ ಆಧಾರದ ಮೇಲೆ ನಮ್ಮ ಆಲೋಚನಾ ಕ್ರಮದಲ್ಲಿ ನಾವು ಮಾಡುವ ಯಾವ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಕಾರಾತ್ಮಕ ಪರಿಣಾಮವನ್ನು ಬೀರಬಹುದು.